ಟೈಮ್ ನಾವು ತೇಜಸ್ವಿಗೆ ಒಂದು ಅವಕಾಶವನ್ನ ಕೊಡ್ಲಿಲ್ಲ, ಈ ಬಾರಿ ಅವಕಾಶವನ್ನ ಕೊಡೋಣ ಅನ್ನೋದೊಂದು ಏನಾದ್ರು ಯುವ ನಾಯಕನಿಗೆ ಕೊಡಬೇಕು ಅನ್ನೋ ಒಂದು ಫೀಲಿಂಗ್ ಇದೆ. ಒಬ್ಬ ಯುವಕರು ಬರಬೇಕು ಅಂತ ಹೇಳಿ. ಹಾಗಂತ ಲಾಸ್ಟ್ ಚಾನ್ಸ್ ನಿತೀಶ್ ಕುಮಾರ್ಗೆ ಕೊಡಬೇಕು ಅನ್ನೋ ಇಮೋಷನಲ್ ಫ್ಯಾಕ್ಟರ್. ಯಾಕಂದ್ರೆ ಆಲ್ಮೋಸ್ಟ್ ಅವ್ರದ್ದು ಲಾಸ್ಟ್ ಎಲೆಕ್ಷನ್, ಸೊ ಅದು ಒಂದು ಇಮೋಷನಲ್ ಫ್ಯಾಕ್ಟರ್ ಇದೆ. ಅಲ್ಟಿಮೇಟ್ ಆಗಿ ಮತದಾರ ಸಿದ್ದರಾಮಯ್ಯ ಅವರು ಕೂಡ ಹಾಗೆ ಮಾಡಿದಿಲ್ಲ ರಾಜ್ಯದಲ್ಲಿ. ಅಲ್ಲ, ಅವರು ಲಾಸ್ಟ್ ಎಲೆಕ್ಷನ್ ಅಲ್ಲೂ ಹೇಳಿದ್ರು ಇದು ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿ. ಸುಮಾರು ಸರಿ ಆಯ್ತು. ಈಗ ಎನಿವೆ, ನೀವು ಅಲ್ಲಿನ ಜನಗಳ ಬಗ್ಗೆ ಹೇಳ್ತಾ ಇರೋದ್ರಿಂದ ಅಲ್ಲಿ ಕ್ಯಾಸ್ಟ್ ಕ್ಯಾಲ್ಕುಲೇಷನ್ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ? ಇಟ್ ಸೀಮ್ಸ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಬ್ರಾಹ್ಮಣ, ಮುಸ್ಲಿಂ, ಭೂಮಿಹಾರ ಎನ್ಡಿಎಗೆ ವರ್ಕ್ ಆಗ್ತಾ ಇರುವಂತದ್ದು ಅಂತ ಹೇಗೆ ನೋಡ್ತೀರಿ? ಅಲ್ಲಿ ಜಾತಿ ರಾಜಕಾರಣ ಯಾವ ರೀತಿಯಲ್ಲಿದೆ? ಜಾತಿ ಸಮೀಕರಣ ಯಾವ ರೀತಿಯಲ್ಲಿ? ಫಾರ್ವರ್ಡ್ ಕಾಸ್ಟ್ ಅಂದ್ರೆ 15% ಇದೆ. ಅದರಲ್ಲಿ ಬರುವವರು ಭೂಮಿಹಾರ್. ಭೂಮಿಹಾರ್ ಆಲ್ಮೋಸ್ಟ್ ಬ್ರಾಹ್ಮಣ ರಜಪೂತರ ಮಿಶ್ರಣ ಅಂತ ಅಲ್ಲಿ ಜನರು ಹೇಳ್ತಾರೆ. ಭೂಮಿಹಾರ್ ಇದ್ದಾರೆ, ಭೂಮಿಹಾರ್ ಆದ ನಂತರ ಬ್ರಾಹ್ಮಣರಿದ್ದಾರೆ, ಬ್ರಾಹ್ಮಣರ ಜೊತೆಗೆ ರಜಪೂತರು ಮತ್ತೆ ಕಾಯಸ್ಥರು, ಲಾಲಾ ಅಂತ ಹೇಳ್ತಾರೆ. ಈ 4 ಕಾಸ್ಟ್ಗಳು, ಫಾರ್ವರ್ಡ್ ಕಾಸ್ಟ್ಗಳು ಸೇರಿ ನಿಯರ್ಲಿ 15% ಆಗುತ್ತೆ. ಇಬಿಸಿ ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕ್ಯಾಟಗರಿ ಇದ್ದಾರೆ, ಅವರು 36 ಹೈಯೆಸ್ಟ್ ಪರ್ಸೆಂಟೇಜ್ ಅವ್ರದ್ದು ಬಿಹಾರದಲ್ಲಿ, 36 to 37%. ಒಬಿಸಿಗಳಿದ್ದಾರೆ some 32%. ಅದರಲ್ಲಿ ಒಬಿಸಿಯಲ್ಲಿ ಯಾದವ್ ಕೂಡ ಬರ್ತಾರೆ. ಆಮೇಲೆ ಬೇರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಕೂಡ ಇದ್ದಾರೆ. ಸೊ ಇವರೆಲ್ಲ 1.80 ಯಾದವರು ಇದ್ದಾರೆ. ಮತ್ತೆ ಮುಸ್ಲಿಮರು, ಯಾದವ್ ಮತ್ತೆ ಮುಸ್ಲಿಂ ಸೇರಿ 30 to 32% ಪಾಪ್ಯುಲೇಷನ್ ಅಲ್ಲಿ ಆಗುತ್ತೆ. ಅದು ದೊಡ್ಡ ಮತವರ್ಗ. 30 to 30 ಅದು ಹಾರ್ಡ್ ಆಗಿ ತೇಜಸ್ವಿ ಯಾದವ್ ಅಥವಾ ಆರ್ಜೆಡಿ ಜೊತೆಗೆ ಹೆಚ್ಚು ಗುರುತಿಸಿಕೊಂಡಿರೋದು, ಅಥವಾ ಕಾಂಗ್ರೆಸ್ ಮೈತ್ರಿಕೂಟ ಇರೋದ್ರಿಂದ ಅವ್ರ ಜೊತೆ ಹೆಚ್ಚು ಗುರುತಿಸಿಕೊಂಡಿರೋದು. ಬಟ್ ಮುಸ್ಲಿಮ್ಸ್ ಪಾಪ್ಯುಲೇಷನ್ ಜಾಸ್ತಿ ಇರೋದು ಸೀಮಾಂಚಲದಲ್ಲಿ. ಸೀಮಾಂಚಲ ಅಂತ ಹೇಳಿದ್ರೆ ನಿಮಗೆ ವೆಸ್ಟ್ ಬೆಂಗಾಲ್ ಬಾರ್ಡರ್ ಅಲ್ಲಿರುವ ಬರುವಂತ ಒಂದು ಕಟಿಹಾರ್, ಕಿಶನ್ಗಂಜ್, ಮತ್ತೊಂದೆರಡು ಜಿಲ್ಲೆಗಳು ಬರ್ತದೆ. ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಅವರು 40 to 45% ಅಲ್ಲಿದ್ದಾರೆ. ಕಿಶನ್ಗಂಜ್ ಅಂತ ಕೆಲವು ಕ್ಷೇತ್ರದಲ್ಲಿ 65 to 70% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಸೊ ಅಲ್ಲಿ ಓವೈಸಿ ಹೋಗಿದ್ದಾರೆ ಈ ಸಾರಿ ಒಂದು 20-25 ಕ್ಷೇತ್ರದಲ್ಲಿ. ಅವರು ಸ್ವಲ್ಪ ವೋಟ್ ಕಟ್ ಮಾಡ್ತಾರೆ. ಓವೈಸಿ ನಮ್ಮ ಮುಸ್ಲಿಂ ನಾಯಕ ಅಂತ ಹೇಳಿ ಒಂದಿಷ್ಟು ಜನ ನೋಡ್ತಾರೆ. ಜೆಡಿಯು ಅನ್ನು ಮುಸ್ಲಿಮರು ಸಪೋರ್ಟ್ ಮಾಡ್ತಾರೆ ನಿತೀಶ್ ಕುಮಾರ್ ಕಾರಣಕ್ಕಾಗಿ. ಬಿಜೆಪಿಗೆ ವೋಟ್ ಹಾಕ್ತಾರೆ ಅಂತ ನಾನೇನು ಹೇಳೋದಿಲ್ಲ, ಬಟ್ ಜೆಡಿಯು ಅನ್ನ ನಿತೀಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ. ಮತ್ತೆ ಅಲ್ಲಿ ಮುಸ್ಲಿಂ ಹಿಂದೂ ಮುಸ್ಲಿಂ ರಾಜಕಾರಣ ಬಿಹಾರದಲ್ಲಿ ಇಲ್ಲ. ಕೇವಲ ಗುಸ್ಪೈಟಿ ಅಂದ್ರೆ ಅಕ್ರಮ ನುಸುಳುಕೋರರ ಬಗ್ಗೆ ಅಷ್ಟೇ ಅವರು ಪ್ರಸ್ತಾಪ ಮಾಡಿರೋದು ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು. ಬೇರೆ ಹಿಂದೂ ಮುಸ್ಲಿಂ ರಾಜಕಾರಣ ಅಲ್ಲಿ ಮಾಡಕ್ಕಾಗಲ್ಲ. ಯುಪಿಎಲ್ ಮಾಡಿದಂಗೆ ಪಕ್ಕದ ಅಲ್ಲಿಂದ ಗೋರಖ್ಪುರಿಂದ ಪಾಸ್ ಆದ್ರೆ ಅಲ್ಲಿ ಅಲ್ಲ, ಗೋಪಾಲ್ಗಂಜ್ ಜಸ್ಟ್ ಪಾಸ್ ಆದ್ರೆ ಗೋರಖ್ಪುರ ಸಿಗುತ್ತೆ, ಯುಪಿ ಸಿಗುತ್ತೆ. ಅಲ್ಲಿ ಹಿಂದೂ ಮುಸ್ಲಿಂ ರಾಜಕಾರಣ ನಡೆಯುತ್ತೆ, ಬಿಹಾರದಲ್ಲಿ ನಡೆಯಲ್ಲ. ನಿತೀಶ್ ಕುಮಾರ್ ಬಿಟ್ಟಿಲ್ಲ ಅದನ್ನ ಮಾಡಕ್ಕೆ. ಈಗ ನಾಗೇಶ್ವರ ಅವರೇ, ಕಳೆದ 1-2 ತಿಂಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತದ್ದು ನವೆಂಬರ್ ಕ್ರಾಂತಿ ಅಂತೇಳಿ. ಆದ್ರೆ ಕಳೆದ 2 ವಾರದಿಂದ ಚರ್ಚೆಗಳಾಗ್ತಾ ಇರೋದು ಬಿಹಾರ ಚುನಾವಣೆಯ ಫಲಿತಾಂಶ ಕರ್ನಾಟಕ ರಾಜ್ಯದ ದಿಕ್ಸೂಚಿ ಅಂತ ಚರ್ಚೆಗಳು ಶುರುವಾಯಿತು. ಯಾಕೆ ಆತರ ಬಿಂಬಿಸಿದ್ದು? ಏನ್ ಕಾರಣ? ಅಲ್ಲ, ದಿಕ್ಸೂಚಿ ಅದೊಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಅಷ್ಟೇ, ಅದೊಂದು ನೆಪ ಅಂತ ಅಷ್ಟೇ. ಅದು ಯಾವಾಗ್ಲೂ ಹಾಗೆ ಮತ್ತೊಂದೇನೋ ಒಂದು ಇವೆಂಟ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ನಾವು ನೋಡೋಣ ಬಿಬಿಎಂಪಿ ಎಲೆಕ್ಷನ್ ಅಥವಾ ಪಂಚಾಯತ್ ಮಾಡ್ಲಿಕ್ಕೆ, ಮತ್ ಪುನಃ ಏನೋ ಡೆವಲಪ್ಮೆಂಟ್ ಆಗ್ತದೆ ಆಮೇಲೆ ಮಾಡೋಣ. ಸೊ ಹಾಗಾಗಿ ಬಟ್ ಬರ್ತಾ ಇದೆ, 2.5 ವರ್ಷ ಆಲ್ಮೋಸ್ಟ್ ಆಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸನ್ಯಾಸಿಗಳಲ್ವಲ್ಲ, ಅವರು ಓಪನ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ ಸಹಜವಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ನೋಡಿ, ಅಲ್ಲಿ ಯಾವ್ದೋ ಒಬಿಸಿ ಕಮ್ಯುನಿಟಿ, ಅದಕ್ಕೆ ಒಬಿಸಿ ಕಮ್ಯುನಿಟಿಯ ಲೀಡರ್ಶಿಪ್ ಜೊತೆಗೆ ಕಾಂಗ್ರೆಸ್ ಕೂಡ ಇದೆ. ಕರ್ನಾಟಕದಲ್ಲಿರೋದು ಒಬಿಸಿ ಲೀಡರ್ಶಿಪ್ ಸಿದ್ದರಾಮಯ್ಯ ಅವ್ರ ಮೇಲೆ ಯಾವಾಗ ನೀವು ಈ ಮೈಸೂರು ಮೂಡ ಕೇಸು ಅಥವಾ ಇನ್ನೊಂದು ಯಾವ್ದಾದ್ರು ಅಥವಾ ಆರೋಪಗಳು ಬಂದ ಕೂಡಲೇ ಒಬಿಸಿ ಲೀಡರ್ ಅನ್ನ ಟಾರ್ಗೆಟ್ ಮಾಡಿ, ಒಬಿಸಿ ಕಮ್ಯುನಿಟಿ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಆವಾಗ ಕಾಸ್ಟ್ ಫ್ಯಾಕ್ಟರ್ ಇಟ್ಕೊಂಡು ಅವರು ಇದು ಮಾಡ್ಕೊಳ್ತಾರೆ. ಅಲ್ಲಿ ಒಬಿಸಿ ನಾಯಕತ್ವ ಹೋಗಿ ಮತ್ತೆ ಪುನಃ NDA ಅಲಯನ್ಸ್ ಬಂದ್ರೆ ಬಹುಶಃ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ತೆಗೆಯೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಒಬಿಸಿ ಲೀಡರ್ ನ ಕೆಳಗಿಳಿಸಿದ್ರೆ ರಾಷ್ಟ್ರವ್ಯಾಪಿಯಾಗಿ ಒಂದು ಇಂಡಿ ಒಕ್ಕೂಟದ ಒಳಗೆ ಕೂಡ ಒಂದು ಒಳ್ಳೆ ಮೆಸೇಜಿಂಗ್ ಇರಲ್ಲ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರನ್ನ ಒಬಿಸಿ ಅಡ್ವೈಸರಿ ಕೌನ್ಸಿಲ್ ಕಾಂಗ್ರೆಸ್ ಅಲ್ಲೇನೋ ಸೇರಿಸಿದ್ದಾರೆ. ಅಂದ್ರೆ ಅವರನ್ನ ಒಬಿಸಿ ಲೀಡರ್ ಅಂತ ಹೇಳಿ ರಾಷ್ಟ್ರವ್ಯಾಪಿ ನೋಡುವಂತ ಕೆಲಸವನ್ನ ಮಾಡ್ತಾ ಇದೆ. ಆ ಮೂಲಕ ಒಬಿಸಿ ವೋಟ್ ಬ್ಯಾಂಕ್ ಏನಿದೆ ಅದನ್ನು ಸೆಳೆಯುವಂತ ಒಂದು ಪ್ರಯತ್ನ. ಪ್ರಶ್ನೆ ಇಲ್ಲ, ಪ್ರಶ್ನಾತೀತ ನಾಯಕರು ಅಹಿಂದದ್ದು ಯಾರು ಸಿದ್ದರಾಮಯ್ಯ ಅವರು, ಅವರಿಗೆ ದೊಡ್ಡ ಪ್ರಮಾಣದಲ್ಲಿ MLAಗಳ ಬೆಂಬಲ ಇದೆ ಈಗಲೂ ಕೂಡ. ಆ ಬೆಂಬಲ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ. ಈಗಲೂ ಕೂಡ ನೀವು ತಕ್ಕಡೆಯನ್ನ ಮಾಡಿದ್ರೆ ಇದು ಮಾಡಿದ್ರೆ ಸಿದ್ದರಾಮಯ್ಯ ಅವರು ಇಷ್ಟೇ ಎತ್ತರ. ಸೊ ಹಾಗಾಗಿ ಬಿಟ್ಕೊಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ಮತ್ತೆ ಸಿದ್ದರಾಮಯ್ಯ ಅವರ ಅಕ್ಕಪಕ್ಕದಲ್ಲಿರುವವರಿಗೂ
ಸಿದ್ದರಾಮಯ್ಯ ಅವರು ಹೋಗೋದು ಇಷ್ಟ ಇಲ್ಲ, ಯಾಕಂದ್ರೆ ನಾಳೆ ಅವರ ಭವಿಷ್ಯ ಡೋಲಾಯಮಾನ ಸೊ ಆಗಿಬಿಡುತ್ತೆ. ನನ್ ಕುತೂಹಲ ಇರೋದು ಏನಾಗುತ್ತೆ ಅನ್ನೋದಲ್ಲ, ನೀವ್ ಹೇಳ್ದಂಗೆ ಕರೆಕ್ಟ್. ನಾವು ಲೆಟ್ ಅಸ್ ಅಸ್ಯೂಮ್ ದಟ್ ಸಿದ್ದರಾಮಯ್ಯನವರ ಕುರ್ಚಿ ಇನ್ನಷ್ಟು ಗಟ್ಟಿ ಆಗತ್ತೆ ಅಂತ ಅನ್ಕೊಳ್ಳೋಣ. ಬಟ್ ವಾಟ್ ಅಬೌಟ್ ಡಿ ಕೆ ಶಿವಕುಮಾರ್? ಸುಮ್ನೆ ಇರೋರಂತೂ ಅಲ್ಲ, ನಿಮ್ಗೆ ಗೊತ್ತು ಏನಾಗುತ್ತೆ ಅವ್ರ ವಿಚಾರದಲ್ಲಿ ಅಂತ. ಅಲ್ಲ, ಗಟ್ಟಿ ಆಗುತ್ತೆ ಅಂತಲೂ ಕೂಡ ನಾನು ಹೇಳಲ್ಲ. ಹೈಕಮಾಂಡ್ ಆ ವಿಷಯವನ್ನು ಹೇಗೆ ನೋಡುತ್ತೆ ಅನ್ನೋದು ನಾವು ಬಹಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಹೈಕಮಾಂಡ್ ವಿಲ್ ಬಿ ಇನ್ ಎ ಟ್ರಿಕಿ ಸಿಚುವೇಶನ್. ಕರ್ನಾಟಕದಲ್ಲಿ ಬಹಳ ಏರುಪೇರು ಆಗ್ಬೋದು, ಏನ್ ಬೇಕಾದ್ರೂ ಆಗುವಂತ ಒಂದು ಭಯ ಕೂಡ ಇದೆ. ಹಾಗಾಗಿ ಅದನ್ನ ಹೈಕಮಾಂಡೇ ಹೆಂಗೆ ಹ್ಯಾಂಡಲ್ ಮಾಡತ್ತೆ ನೋಡ್ಬೇಕು. ಡಿ ಕೆ ಶಿವಕುಮಾರ್ ಅವ್ರನ್ನ ಸಮಾಧಾನ ಮಾಡುವಂತ ಯತ್ನವನ್ನ ಏನಾದ್ರೂ ಮಾಡಬಹುದು, ಅಥವಾ ಎಶ್ಯೂರೆನ್ಸ್ ಕೊಟ್ಟ ಹಾಗೆ. ನೋಡಿ, ಹಿಂದೆ ಛತ್ತೀಸ್ಗಢದಲ್ಲಿ TS ಸಿಂಗ್ ದೇವ್ಗೆ ಸಿಎಂ ಮಾಡ್ತೇವೆ ಅಂತ ಹೇಳಿ ಭೂಪೇಶ್ ಬಾಘೇಲ್, ಛತ್ತೀಸ್ಗಢ ಎಲೆಕ್ಷನ್ ಆಯ್ತು, ಈಗ ಅಲ್ಲಿ ಕಾಂಗ್ರೆಸ್ ಸೋತಿದೆ. ಭೂಪೇಶ್ ಬಾಘೇಲ್ 2.5 ವರ್ಷ ಆದ್ಮೇಲೆ ಭೂಪೇಶ್ ಬಾಘೇಲ್ ಅವರನ್ನ ಕೆಳಗಿಳಿಸಿ ನಿಮಗೆ ಅಧಿಕಾರ ಕೊಡ್ತೇವೆ ಅಂತ ಹೇಳಿ TS ಸಿಂಗ್ ದೇವ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಎಶ್ಯೂರೆನ್ಸ್ ಕೊಟ್ಟಿದ್ರು. ಬಟ್ ಎಶ್ಯೂರೆನ್ಸ್ ಅನ್ನು ಅವ್ರು ಈಡೇರಿಸಲಿಲ್ಲ. TS ಸಿಂಗ್ ದೇವ್ಗೆ ಎಲೆಕ್ಷನ್ ಬಾಕಿ ಇರುವಂತ 6 ತಿಂಗಳು ಮೊದಲು ಅವ್ರನ್ನ DCM ಅಷ್ಟೇ ಮಾಡಿದ್ದು. DCM ಮಾಡಿರಲಿಲ್ಲ, ಭೂಪೇಶ್ ಬಾಘೇಲ್ ಬಿಟ್ಟಿರಲಿಲ್ಲ. ಭೂಪೇಶ್ ಬಾಘೇಲ್ ಪವರ್ಫುಲ್ ಲೀಡರ್ ಅಲ್ಲಿದ್ದು. ಭೂಪೇಶ್ ಬಾಘೇಲ್ ಅನ್ನ ಎದುರು ಹಾಕೊಳ್ಳಿಕ್ಕೆ ಹೈಕಮಾಂಡ್ ಸಾಧ್ಯ ಆಗಿಲ್ಲ, ಯಾಕಂದ್ರೆ ದುರ್ಬಲ ಹೈಕಮಾಂಡ್. ಸೊ ಹಾಗಾಗಿ ಛತ್ತೀಸ್ಗಢದಲ್ಲಿ ಒಂಥರ ಕಿಚಡಿ ಆಯ್ತು. ಕಾಂಗ್ರೆಸ್ ಪಕ್ಷದೊಳಗಿನ ಆಂತರಿಕ ಕಿತ್ತಾಟ, ಸೋತೋದ್ರು ಎಲೆಕ್ಷನ್ ಅಲ್ಲಿ. ಈಗ ಆಪೋಸಿಷನ್ ಅಲ್ಲಿ ಕೂತಿದ್ದಾರೆ. ಹಾಗಂತ ಇಲ್ಲಿ ಆಂತರಿಕ ಕಚ್ಚಾಟ ಒಪ್ಕೊಳ್ಳೋಂಗಿಲ್ಲ, ಒಪ್ಪೋಗಿಲ್ಲ. ಖಂಡಿತವಾಗಿ ಇದೆ. ಎಲ್ಲೋ ಒಂದ್ ಕಡೆ ಎಲ್ಲಾ ಏನು ಇಲ್ಲ, ತಣ್ಣಗಾಗಿದೆ ಅನ್ನೋ ಟೈಮಲ್ಲಿ ಯಾರೋ ಒಬ್ಬ ಹಿಂದಗಡೆಯಿಂದ ಬಂದು DCM ನಮ್ಮ ಮುಂದಿನ CM ಅಂತ ಹೇಳ್ತಾರೆ. ಪಂಜಾಬಲ್ಲೂ ಕೂಡ ಹಾಗೆ 5 ವರ್ಷ CM ಅಂತ ಹೇಳಿ. ಅನದರ್ ಫ್ಯಾಕ್ಟರ್. ನೀವ್ ಹೇಳ್ದಂಗೆ ಸತೀಶ್ ಜಾರಕಿಹೊಳಿ ಅವ್ರ ವಿಚಾರ ಕೇಳಿ ಬರ್ತಾ ಇತ್ತು. ನೀವು ಅವರು ಕೂಡ ಅಹಿಂದ ಲೀಡರ್ ಅವರು. ಹೂ ಇಸ್ ನೆಕ್ಸ್ಟ್ ಅಂತ ಕೇಳಿದ್ರೆ ಯತೀಂದ್ರನೇ ಹೇಳ್ಬಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಮುಂದಿನ ಲೀಡರ್, ಉತ್ತರಾಧಿಕಾರಿ ಅಂತ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡೋದು ಅನ್ನೋ ಒಂದು ಸನ್ನಿವೇಶ ನಿರ್ಮಾಣ ಆದ್ರೆ ಸಿದ್ದರಾಮಯ್ಯ ಅವರ ಮಗನಿಗೆ ಒಂದು ರೆಸ್ಪೆಕ್ಟ್ಫುಲ್ ಪೋಸ್ಟ್ ಅನ್ನ ಕೊಡಬೇಕಾಗಿ ಬರ್ತದೆ. ಯಾಕೇಳಿದ್ರೆ ಆ ಕಮ್ಯುನಿಟಿಯನ್ನ ಮತ್ತೆ ಅವರನ್ನ ಅವರ ಬೆಂಬಲಿಗ ವರ್ಗವನ್ನು ಎದುರಾಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಯಾವ ರೀತಿಯ ಒಂದು. ಬಟ್ ಒಂದಂತೂ ಸತ್ಯ, ರಾಘವ ಶರ್ಮಾ, ಇವತ್ತಿನ ಫಲಿತಾಂಶ ಹೇಗೆ ಹೊರ ಬೀಳುತ್ತೋ ಆ ರೀತಿಯಾಗಿ ರಾಜ್ಯ, ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕೂಡ ಒಂದಷ್ಟು ಚೇಂಜಸ್ ಅಲ್ಲ. ಹಾಗೆ ನೋಡಿದ್ರೆ ಮುಖ್ಯಮಂತ್ರಿ ಅವರ ಕುರ್ಚಿ, ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರ ಆಗಿರ್ಬೇಕು ಅಂತ ಅವ್ರ ಬೆಂಬಲಿಗರು ಬಯಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಹಾಗಠಬಂಧನ ಸೋತ್ರೆ ಅವ್ರು ನಿಜವಾಗಿ ಸಂತೋಷ ಪಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಗೊತ್ತಾ, ಮಹಾಗಠಬಂಧನ್ಗೆ ಮಹಾ ಆಘಾತ ಫಿಕ್ಸ್ ಅನ್ನೋದೊಂದು ಆಂಗಲ್. ಏನಾಗುತ್ತೆ ಹಾಗಾದ್ರೆ ಮಹಾಗಠಬಂಧನ್ಗೆ ಈ ಸಾರಿ ಬಿಹಾರದಲ್ಲಿ ಇನ್ನಷ್ಟು ದೊಡ್ಡ ಬ್ಲೋ ಸಿಗತ್ತಾ ಅಂತ ಗೊತ್ತಿಲ್ಲ. ನೀವು ಎಕ್ಸಿಟ್ ಪೋಲ್ಸ್ ನ ನೋಡ್ತಾ ಇದ್ರೆ ಸಾಕಷ್ಟು ಕುತೂಹಲಕಾರಿ ಫಲಿತಾಂಶ ಎಕ್ಸಿಟ್ ಪೋಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಬಿಹಾರದಲ್ಲಿ ಸಮೀಕ್ಷೆಗಳ ಭವಿಷ್ಯ ನಿಜವಾಗತ್ತಾ? ತೇಜಸ್ವಿ ಯಾದವ್ಗೆ ಶಾಕ್ ಕೊಡ್ತಾರಾ ಮತದಾರರು? ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳ್ಬಿಟ್ರು ಸರಿ, ಆದ್ರೆ ಹೇಳಿದ್ಮೇಲೆ ಅಷ್ಟೇ ದೊಡ್ಡ ಹೊಡೆತ ಬಿದ್ರೆ ಅದು ರಾಜಕೀಯವಾಗಿ ಹಿನ್ನಡೆ ಆಗುತ್ತಾ ಅನ್ನುವಂಥದ್ದು ಕೂಡ. ಸೊ ಬಿಜೆಪಿ ಕಾರ್ಯಕರ್ತರು ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. 3 ಕ್ವಿಂಟಲ್ ಓಹೋ ಲಡ್ಡು ಎಲ್ಲ ರೆಡಿ ಮಾಡಿಸ್ಕೊಂಡು ರೆಡಿ ಆಗ್ಬಿಟ್ಟವ್ರೆ. ಡ್ರಮ್ಮು ಗಿಮ್ಮು ಎಲ್ಲ ಬಡ್ದು ಖುಷಿಯಾಗಿ ಕುಣಿಯಕ್ಕೆ ಪಟಾಕಿ ಸರ ಲಡ್ಡು ಎಲ್ಲ ರೆಡಿ ಆಗ್ತಾ ಇದೆ. ಆದ್ರೆ ಕೊನೆಗೂ ಇದರಲ್ಲಿ ಬಿಹಾರದ ಮತದಾರ ಏನ್ ಹೇಳ್ತಾನೆ ಅನ್ನುವಂಥದ್ದು ಫಲಿತಾಂಶ ಬಂದ ಮೇಲೆನೆ ಪಕ್ಕ. ಎಷ್ಟು ಸೀಟ್ಸು, ಈ ಫೋಟೋ ಫಿನಿಶಾ ಅಥವಾ ಕ್ಲೀನ್ ಸ್ವೀಪಾ ಏನು ಎಷ್ಟಿದು ಅನ್ನುವಂಥದ್ದೆಲ್ಲ. ಆಲ್ ರೈಟ್, ನಮ್ ಜೊತೆ ರಾಘವ್ ಶರ್ಮಾ ಇದ್ದಾರೆ. ನಮ್ಮ ಪ್ರತಿನಿಧಿಗಳ ಲೈವ್ ಅಪ್ಡೇಟ್ ತಗೊಳಕ್ಕಿಂತ ಮುಂಚೆ ವೆರಿ ಕ್ವಿಕ್ಲಿ ಕರ್ನಾಟಕದಲ್ಲಿ ಬಹಳ ಕುತೂಹಲ ಏನು ಅಂತಂದ್ರೆ, ರಾಘವ್ ಶರ್ಮಾ, ಕರ್ನಾಟಕದಲ್ಲಿ ಏನಾಗಬಹುದು? ಕರ್ನಾಟಕ ನಮ್ ಬೆಳಗ್ಗೆನಿಂದ ನಾವು ನೋಡ್ತಾ ಇರೋದು, ಒಂದು ವಾರದಿಂದ ಮತ್ತೆ ಕರ್ನಾಟಕದಲ್ಲಿ ಎಲ್ಲರೂ ಕೇಳ್ತಾ ಇರೋದು ಕರ್ನಾಟಕಕ್ಕೇನು? ಬಿಹಾರ ಚುನಾವಣೆಯಲ್ಲಿ ಕರ್ನಾಟಕಕ್ಕೆ ಪರಿಣಾಮ ಬೀರತ್ತ? ರಾಜ್ಯ ರಾಜಕಾರಣ ಬದಲಾಗತ್ತಾ? ನಿಮ್ಮ ಟೇಕ್ ಅವೇಸ್ ಏನು? ಅದು ಒಂದು ಪ್ರಶ್ನೆ ಆಡೋಣ ಅಂದ್ರೆ, ಅಲ್ಲಿ ಬಿಹಾರದಲ್ಲಿ ಮಹಾಗಠಬಂಧನ್ ಗೆದ್ರೆ ಏನಾಗುತ್ತೆ, ಮಹಾಗಠಬಂಧನ್ ಸೋತ್ರೆ ಏನಾಗುತ್ತೆ? ನೋಡಿ, ಮಹಾಗಠಬಂಧನ್ ಗೆಲ್ಲುತ್ತಾ NDA ಗೆಲ್ಲುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ಆದ್ರೆ ಅದರ ಇಂಪ್ಯಾಕ್ಟ್ ಕರ್ನಾಟಕದ ಮೇಲೆ ಇದ್ದೇ ಇರುತ್ತದೆ. ಕರ್ನಾಟಕದಲ್ಲಿ ಲೀಡರ್ಶಿಪ್ ಚೇಂಜ್ ಆಗಬೇಕು ಅಂತ ಹೇಳಿ, ಅಂದ್ರೆ ಯಾವಾಗ 2.5 ವರ್ಷದ ಹಿಂದೆ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಸೋನಿಯಾ ಗಾಂಧಿ ಅವರು ನೀಡುವ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೂ ಕೂಡ ಇನ್ಶೂರೆನ್ಸ್ ಕೊಟ್ಟಿದ್ರು. ನಿಮಗೂ ಕೂಡ ಅಧಿಕಾರ ಕೊಡ್ತೇವೆ, ಅಧಿಕಾರ ಹಸ್ತಾಂತರ ಮಾಡ್ತೇವೆ, ನೀವು ಗೆಲ್ಲಿ ಕಾರಣರಾಗಿದ್ದೀರಿ, 2.5 ವರ್ಷದ ನಂತರ ಕೊಟ್ಟು. ಇದನ್ನ DK ಶಿವಕುಮಾರ್ ಅವ್ರ ಜೊತೆಗೆ ಇದ್ದವರೇ ನಮ್ಮ ಹತ್ರ ಹೇಳಿದ್ರು ಅವತ್ತು. ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳಿದ್ರು, ಸಾಕ್ಷಿ ಇಲ್ಲ ಇದೆ ನೋಡ್ರಪ್ಪ. ಪತ್ರಕರ್ತರ ಜೊತೆ ಆಫ್ ದ ರೆಕಾರ್ಡ್ ಮಾತಾಡ್ಬೇಕಾದ್ರೆ ಹೇಳಿದ್ರು. ಒಂದು ವಾರಗಳ ಕಾಲ ಹಗ್ಗ ಜಗ್ಗಾಟಾಗಿದೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ. ಕೊನೆಗೆ ಡಿ ಕೆ ಶಿವಕುಮಾರ್ ಗಿಂತ DK ಸುರೇಶ್ ಆಟ ಹಿಡಿದು ಕೂತಿದ್ರು, ನಾನು ಮುಖ್ಯಮಂತ್ರಿ ಮಾಡ್ಲೇಬೇಕಂತ ಹೇಳಿ. ಅಲ್ಟಿಮೇಟ್ ಆಗಿ ಸೋನಿಯಾ ಗಾಂಧಿ ಸ್ವಲ್ಪ ಟಫ್ ಪರ್ಸನ್ DK ಸುರೇಶ್.
ಸುರೇಶ್ ಡಿ ಕೆ ಶಿವಕುಮಾರ್ ಅವರಿಗಿಂತ. ಸೊ ಹಾಗಾಗಿ ಕೊನೆಗೆ ಹೇಗೋ ಕನ್ವಿನ್ಸ್ ಆದ್ರೂ ಒಪ್ಪಿದ್ರು, ಎಶ್ಯೂರೆನ್ಸ್ ಸಿಗಿದೆ ಅಂತ ಹೇಳಿ. ಬಟ್ ಆವಾಗಲೇ ಒಂದು ಅಂದಾಜಿತ್ತು, ಸಿದ್ದರಾಮಯ್ಯ ಅವರು ಅಷ್ಟು ಸುಲಭದಲ್ಲಿ ಅಧಿಕಾರ ಬಿಟ್ಕೊಡೋರಲ್ಲ. ಸಿದ್ದರಾಮಯ್ಯ ಅವರು ಮತ್ತೆ ಅವರು ಹಿಂದೆ ಮುಂದೆ ಯಾರ್ಯಾರು ಇರ್ತಾರಲ್ಲ ಅವರು, ಅವರಿಗೆ ಹೆಚ್ಚು ಭಯ ಇರುವುದು. ಸಾರಿ, ಒಂದು ನಿಮಿಷ ಬರ್ತೀನಿ. ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ನೇರವಾದಂತ ಪ್ರಶ್ನೆ, ಇವತ್ತು ಬಿಹಾರದಲ್ಲಿ ಕಾಂಗ್ರೆಸ್ಗೆ ಏನಾದ್ರೂ ಒಳ್ಳೆ ಗೆಲುವು ಸಿಕ್ಕಿದೆ ಆದ್ರೆ ನಮ್ಮ ರಾಜ್ಯ ಕಾಂಗ್ರೆಸ್ ಪಡದಲ್ಲಿ ಏನಾಗುತ್ತೆ? ಅಲ್ಲಿ ಕಾಂಗ್ರೆಸ್ ಹೋದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಏನಾಗುತ್ತೆ? ಸೇಮ್ ಪ್ರಶ್ನೆ. ಇಲ್ಲಿ ಯಾರಿಗೆ ಖುಷಿ ಆಗುತ್ತೆ? ಅಲ್ಲಿ ಕಾಂಗ್ರೆಸ್ ಹೋದ್ರೆ ಇಲ್ಲಿ ಯಾರಿಗೆ ಖುಷಿ ಆಗುತ್ತೆ? ಖಂಡಿತ ನಾಗೇಂದ್ರ ಬಾಬು, ಶ್ರೀಲಕ್ಷ್ಮಿ, ಕಾರಣ ಬಿಹಾರ ಫಲಿತಾಂಶ ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ ಅನ್ನುವಂತ ಒಂದಷ್ಟು ವಿಶ್ಲೇಷಣೆಗಳು ಜೋರಾಗಿ ನಡೀತಾ ಇರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ, ಸಹಜವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಬಹುದೊಡ್ಡ ಸವಾಲು ಏನಂತಂದು ಹೇಳಿದ್ರೆ, ಇಡೀ ದೇಶದಲ್ಲಿ ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಸವಾಲುಗಳಿದಾವೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ, ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಮಾತ್ರ ಅಧಿಕಾರದಲ್ಲಿರುವಂತಹ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಉಳಿಸಿಕೊಳ್ಳುವಂತ ಅನಿವಾರ್ಯತೆ ಸಾಕಷ್ಟು ಕಾಂಗ್ರೆಸ್ನ ಹೈಕಮಾಂಡ್ಗಿದೆ. ಇದರ ಜೊತೆಗೆ ಬಿಹಾರದಲ್ಲಿ ಒಂದೊಮ್ಮೆ ಏನಾದ್ರೂ ಫಲಿತಾಂಶದಲ್ಲಿ ಹಿನ್ನಡೆಯಾದ್ರೆ, ಫಲಿತಾಂಶದಲ್ಲಿ ಮಹಾಗಠಬಂಧನ್ ಪರವಾಗಿ ಏನಾದ್ರೂ ಫಲಿತಾಂಶ ಬಂದ್ರೆ ಸಹಜವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಒಂದಷ್ಟು ಮತ್ತಷ್ಟು ಬಲ ಬಂದಂತೆ ಆಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಇಲ್ಲಿಯ ಒಂದಷ್ಟು ಗೊಂದಲಗಳೇನಿದಾವೆ, ನಾಯಕತ್ವ ಬದಲಾವಣೆ ಆಗತ್ತೆ, ನಾಯಕತ್ವ ಬದಲಾವಣೆ, ಸಿಎಂ ಕುರ್ಚಿಯ ಬದಲಾವಣೆ ಏನಾಗತ್ತೆ ಅನ್ನೋಂತ ವಿಚಾರಗಳು, ಒಂದಷ್ಟು ಗೊಂದಲಗಳು ಆಗುತ್ತೋ ಬಿಡುತ್ತೋ ಅನ್ನೋಂತ ಈವರೆಗೂ ಕೂಡ ಹೈಕಮಾಂಡ್ ತನ್ನ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಅಂತಹ ಗುಟ್ಟನ್ನ ಬಿಟ್ಕೊಡುವಂತ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂತ ನಿಲುವನ್ನ ತೆಗೆದುಕೊಳ್ಳಲಿಕ್ಕೆ ಒಂದಷ್ಟು ಬಲ ಹೆಚ್ಚಾಗಬಹುದು. ಅದರ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ವಿಚಾರದಲ್ಲಿ ಸಂದರ್ಭದಲ್ಲಿ ಒಂದಷ್ಟು ಖಡಕ್ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದಾವೆ. ಒಂದೊಮ್ಮೆ ಏನಾದ್ರೂ ಅಲ್ಲಿ ಹಿನ್ನಡೆ ಆದ್ರೆ, ಮಹಾಗಠಬಂಧನ್ಗೆ ಹಿನ್ನಡೆ ಆದ್ರೆ, ಯಾಕೆಂತಂದ ಹೇಳಿದ್ರೆ ಸ್ವಂತವಾಗಿ ಕಾಂಗ್ರೆಸ್ ಏಕಾಏಕಿ ಬಹುಮತವನ್ನು ಪಡೆಯುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಮತ್ತೆ ಆ ಶಕ್ತಿ ಕಾಂಗ್ರೆಸ್ಗೆ ಅಲ್ಲಿ ಇಲ್ಲ. ಆ ಕಾರಣಕ್ಕಾಗಿನೇ ಮೈತ್ರಿ ಮಾಡಿಕೊಂಡಿರುವಂತದ್ದು, ತೇಜಸ್ವಿ ಯಾದವ್ ಅವ್ರ ಜೊತೆಗೆ ಹೋಗಿರುವಂತದ್ದು. ಅಲ್ಲಿ ಮಹಾಗಠಬಂಧನ್ಗೆ ಏನಾದ್ರೂ ಎಂದಷ್ಟು ಹಿನ್ನಡೆ ಆತಂತ ಹೇಳಿದ್ರೆ ಸಹಜವಾಗಿ ಕಾಂಗ್ರೆಸ್ನ ಹೈಕಮಾಂಡು ಕೂಡ ಮುಂಬರುವಂತಹ ಚುನಾವಣೆಗಳ ಹಿತದೃಷ್ಟಿಯಿಂದ ಕೇರಳದಲ್ಲೂ ಕೂಡ ಸಾಕಷ್ಟು ಬಣಬಡಿದಾಟ ಜೋರಾಗಿದೆ. ಇಲ್ಲೇನಾದ್ರೂ ಒಂದಷ್ಟು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕೈ ಹಾಕಿದ್ರೆ ತೆಲಂಗಾಣದಲ್ಲೂ ಕೂಡ ಅಂತದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು, ಹಿಮಾಚಲ ಪ್ರದೇಶದಲ್ಲಿ ಅಂತದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಇಲ್ಲಿ ನಿಭಾಯಿಸಲಿಕ್ಕೆ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದಷ್ಟು ಕಷ್ಟಗಳು ಎದುರಾಗಬಹುದು ಅನ್ನುವಂತ ವಿಶ್ಲೇಷಣೆ ಇದೆ. ಹಾಗಾಗಿ ಬಿಹಾರ ಫಲಿತಾಂಶ ಏನಿದೆ, ಆ ಫಲಿತಾಂಶ ಬಂದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ನಡೀಬೇಕಾಗಿದ್ದ ನವೆಂಬರ್ ಕ್ರಾಂತಿ ಏನಿದೆ, ಸದ್ಯಕ್ಕೆ ಸೈಲೆಂಟ್ ಆಗಿದ್ರು ಕೂಡ ಅದಕ್ಕೆ ಚುರುಕು ಮುಟ್ಟಿಸುವಂತ ನಿಟ್ಟಿನಲ್ಲಿ ಬಿಹಾರ ಫಲಿತಾಂಶ ಒಂದಷ್ಟು ಪ್ರಭಾವ ಬೀರುತ್ತೆ. Right. ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಮಾಹಿತಿ